ಏನ್ಪಾ ಸುರೇಶ, ಎಲ್ರು ಮಾತಾಡ್ಬೇಕು ಅಂತ ಕರ್ಸಿದೀಯಂತೆ, ಏನು? ಅಮ್ಮ ಅದೇನಂತಂದ್ರೆ ಈಗ ಎಲ್ರಿಗೂ ಕೆಲಸ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದೆ. ಹಂಗಾಗಿ ನಾನು ಮೀನಾ ಎಲ್ಲಾದ್ರೂ ಹೊರಗಡೆ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಮೀನಾ ಅಂದ್ಲು ಎಲ್ಲರೂ ಸೇರಿ ಹೋಗೋಣ, ಚೆನ್ನಾಗಿರುತ್ತೆ ಫ್ಯಾಮಿಲಿ ಅಂತ ಅಂದ್ಲು. ಅದಕ್ಕೆ ನಿನ್ ಜೊತೆ ಒಂದ್ಸಲ ಮಾತಾಡೋಣ ಅಂತ ಎಲ್ರು ಕರ್ಸ್ದೆ ಕಣಮ್ಮ. ಏನಮ್ಮ ಮತ್ತೆ ಎಲ್ಲರೂ ಟ್ರಿಪ್ ಹೋಗೋಣವಾ ಫ್ಯಾಮಿಲಿ ಸಮೇತ? ಅಲ್ಕಣ ಸುರೇಶ, ನೀನ್ ಹೇಳೋದೇನೋ ಸರಿ, ಆದ್ರೆ ಎಲ್ರಿಗೂ ಅವ್ರವ್ರದೇ ಕೆಲ್ಸ ಇರ್ತತೆ, ಎಲ್ಲರೂ ಕೆಲ್ಸ ಬಿಟ್ಟು ಬರ್ಬೇಕಲ್ಲ. ಅದಕ್ಕೆ ಕಣಮ್ಮ ಮತ್ತೆ ಎಲ್ರು ಕರ್ಸಿದೀನಿ. ಮತ್ತೆ ಯಾರ್ಯಾರು ಬರೋಕ್ಕೆ ಒಪ್ಪಿಗೆ ಇದೆ ಅಂತ ಅಂದ್ರೆ ಅದ್ರ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದೀನಿ. ಮತ್ತೀಗ ಯಾರ್ಯಾರು ಬರ್ತೀರಿ ಅಂತ ಅಂದ್ರೆ ಅದ್ರ ಮೇಲೆ ಏನ್ ಗಾಡಿ ಬುಕ್ ಮಾಡೋದ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಮತ್ತಂಗಾರೆ ಯಾರ್ಯಾರು ಹೂ ಅಂತೀರಪ್ಪ ಇದಕ್ಕೆ? ಅತ್ತೆವರ ನಾ ರೆಡಿ ರೀ. ನೀ ಮೊದಲು ರೆಡಿ ಇರ್ತೀಯ ಬಿಡು. ಅಮ್ಮ ನಾನು ಸ್ವಲ್ಪ ಕೆಲ್ಸ ಐತೆ, ಆದ್ರೂ ಫ್ಯಾಮಿಲಿ ಎಲ್ಲ ಹೋಗ್ತಿದೀರಿ ಅಂತ ಹೇಳಿ ರಜಾ ಕೇಳ್ಕೊಂಡ್ ಬರ್ತೀನಿ ಕಣಮ್ಮ. ರಜಾ ಕೇಳ್ಕೊಂಡು ನಾನು ಬರ್ತೀನಿ. ಅಯ್ಯೋ ನಾನು ಬರ್ತೀನಿ ಕಣ್ರಪ್ಪ, ಮತ್ ನನ್ನನ್ ಬಿಟ್ಟು ಹೋದಿರಿ? ಇಂತದಕ್ಕೆಲ್ಲ ನೀವ್ ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದಿರ್ತೀರಾ ಬಿಡ್ರಿ. ಮತ್ತೆ ಎಲ್ಲರೂ ಮತ್ತೆ ಟ್ರಿಪ್ ಹೋಗ್ತಾ ಇದಾರೆ ಅಂತಂದ್ಮೇಲೆ ನಾನು ಮನೆಗಿದ್ದೇನ್ ಮಾಡೋಣ? ನಾನು ಬರ್ತೀನಿ. ಅದೆಲ್ಲ ಏನೋ ಸರಿನೇ ಕಂಡ್ರ ಅಪ್ಪಯ್ಯರ. ಹಿಂಗ್ ಎಲ್ಲರೂ ಹೋದ್ರೆ ಮಂತ್ಯಾವ ಯಾರಿದ್ದರು, ಮನೆ ಯಾರು ನೋಡ್ಕೊಂಡಾರು, ತೋಟದ ಬದುಕು ಯಾರು ಮಾಡ್ಯಾರು? ಎಲ್ಲರೂ ಹೋದ್ರೆ ಹೆಂಗೆ? ಅಮ್ಮ ಮನೆ ನೋಡ್ಕೊಳಕ್ಕೆ ಮಲ್ಲಿ ಇರ್ತಾಳೆ, ಅಜ್ಜಿನ ನೋಡ್ಕೊಂತಾಳೆ, ಅಡಿಗೆ ಮಾಡಾಕ್ತಾಳೆ. ಇನ್ನ ತೋಟ ಹೊಲ ಎಲ್ಲ ನೋಡ್ಕೊಳಕ್ಕೆ ರಂಗ ಅದನಲ್ಲಮ್ಮ, ನೋಡ್ಕೊಂತಾನ ಬಾ. ಏನೇ ಮಲ್ಲಿ, ಮಂತ್ಯಾವೆಲ್ಲ ನೋಡ್ಕೊಂತೀಯಾ? ಅಮ್ಮೋರೆ, ನಾನು ನಿಮ್ ಜೊತೆ ಆ ಟ್ರಿಪ್ಪಿಗೆ ಬರೋಣ ಅಂತ ಅನ್ಕೊಂಡಿದ್ರೆ ನೀವು ನೋಡಿದ್ರೆ ನನ್ನ ಮನೇಲೇ ಇರು ಅಂತ ಹೇಳ್ತಿದ್ರಲ್ಲ ಮೋರೆ. ಹಂಗಲ್ ಕಡೆ ಮನೆ ಮಂದಿ ಎಲ್ಲರೂ ಹೋದ್ರೆ ಮಂತ್ಯಾಗ ಯಾರಿದ್ದರು? ಮನೆಗೆ ದನಕರ ರಾಸುಗಳು ಬಿಟ್ಟು, ಹೊಲ ಮನೆ ಬಿಟ್ಟು ಹಿಂಗೆಲ್ಲ ಮನೆ ಹೋದ್ರೆ ಎಲ್ಲರೂ ಮನೆ ಯಾರು ನೋಡ್ಕೊಂಡಾರ ಹೇಳು? ಈ ಮತ್ತೆ ಈ ಅಜ್ಜಿನ ಬೇರೆ ನೋಡ್ಕೋಬೇಕು, ಅಜ್ಜಿಗೆ ಟೈಮ್ ಸರಿ ಉಣ್ಣಕ್ ಮಾಡಿಡ್ಬೇಕು. ಅಯ್ಯೋ ಹೋಗ್ರಿ ಅಮ್ಮೋರೆ, ನಮಗೂ ಈ ಮನೆ ಬದುಕು ಮಾಡಿ 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 ಸಾಕಾಗಿದೆ. ನಾವು ಏನಾರ ಒಂದಿಟ್ಟು ನಿಮ್ ಜೊತೆ ಹಿಂಗೆ ಸುತ್ತಾಡಕ್ ಬಂದ್ರೆ ನಮಗೂ ಚೆನ್ನಾಗಿರ್ತೈತಿ. ನೀವು ನೋಡಿದ್ರೆ ಈ ಅಜ್ಜಿ ನೋಡ್ಕೊಳ್ರಿ ಅಂತ ಹೇಳ್ತಿದ್ದೀರಾ. ಯೋನು ಮಾಡಕ್ ಹಾಕಿಲ್ಲ. ಯೋನ್ರೇ ನಂಗೆಲ್ಲರೂ ಯೋನ ಮಾತಾಡಕತ್ತೀರಾ. ನೀವು ಮಾತಾಡ್ತಾ ಇರೋದು ನನ್ ಕಿವಿಗೆ ಒಂದು ನಟ್ಟಿ ಕೇಳಕ್ಕಿಲ್ಲ. ಅದ್ ಯೋನು ಅಂತಂದು ಒಂದೀಟ ಅರ್ಥಗಂಗಾರ ಮಾತಾಡ್ರಿ. ಅಮ್ಮ ಅದೇನಂದ್ರೆ ಎಲ್ಲರೂ ಸೇರಿ ಸುತ್ತಾಡಕ್ ಹೋಗೋಣ ಅಂತ ಮಾತಾಡ್ತಿದಾರೆ. ಎಲ್ಲರೂ ಕೆಲ್ಸ ಮಾಡಿ ಬೇಜಾರಾಗಿತ್ತಂತೆ, ಅದಕ್ಕೆ ಹೊರಗಡೆ ಎಲ್ಲಾರ ಊರಿಗೆ ಸುತ್ತಾಡಕ್ ಹೋಗ್ತಾರಂತೆ. ಅದ್ನೇ ಮಾತಾಡ್ತಾ ಇದಾರೆ, ಮನೆಯವರೆಲ್ಲ ಹೋಗ್ತಾರಂತೆ. ಏನ ಸುತ್ತಡಕ್ ಹೋಗ್ತಾರಂತ ಮನೆ ಮಂದಿ ಎಲ್ಲ? ಅಯ್ಯೋ ಮನೆ ಎಲ್ಲ ಬಿಟ್ಬಿಟ್ಟು ಸುತ್ತಡಕ್ ಹೋಗಂಗಾಗೈತೆ ಇವ್ರಿಗೆಲ್ಲ. ಮನೆ ಮಂದಿ ಎಲ್ಲ ಸುತ್ತೊಳಿಯಕ್ ಹೋದ್ರೆ ಮಂತಕ್ಕೆ ಯಾರಿದ್ದರು? ಅಮ್ಮ ನೀನ್ ಇರ್ತೀಯಲ್ಲ, ಮತ್ತೆ ಮೊಲ್ಲಿನೂ ಇರ್ತಾಳೆ ನಿನ್ ನೋಡ್ಕೊಂಡು. ಏನೋ ನನ್ನನ್ನೇ ಬಿಟ್ಟು ಹೋಗ್ತಾ ಇದ್ದೀರಾ? ನಾನಿರ್ಬೇಕು ಈ ಮನೆ ನೋಡ್ಕೊಂಡು. ಮತ್ ಮೊಲ್ ಬೇರೆ ಇರ್ತಾಳಂತೆ. ಮೊಲ್ಲೆ ನೀ ಮನೆ ಯಜಮಾನ್ಯ? ನೋಡ್ದ್ಯಾ ಈ ಕುಳ್ಳು ಮುದುಕಿ ಯೋಡ್ ದಿಮಾಕ್ ಐತಿ ಅಂತ ಹೇಳಿ ದಿನ ಬೆಳಕರ್ದು ಈಕಿ ಚಾಕ್ರಿ ಮಾಡ್ತೀನಿ ನನ್ಗೇನೆ ಹೆಂಗ್ ಮಾತಾಡ್ತಾಳೆ. ನೀವೆಲ್ಲರೂ ಸುತ್ತಾಡಕ್ ಹೋಗಿ ನಾನೊಬ್ಳೆ ಈ ಮನೆಗೆ ಇರಕ್ಕಿಲ್ಲ. ನಾನು ನಿಮ್ ಜೊತೆ ಬರ್ತೀನಿ. ಅಲ್ಲ, ಇವತ್ತಿಗೇನು ವಯಸ್ಸಾಗೈತೆ ಇಲ್ಲ? ಹುಡುಗಿ ಮಾಡ್ದಂಗ್ ಮಾಡ್ತತ್ತಲ್ಲ, ಇವತ್ತೇನ ಯಾರಾದ್ರೂ ಸುತ್ತಾಡಕ್ ಕರ್ಕೊಂಡು ಹೋದರೆ? ಯೋನ ಅದು ನಿನ್ ಹೆಂಡತಿ ಯೋನ ಅಂತಾಳಲ್ಲ. ಅಮ್ಮ ಇಂಥ ಬಿಸ್ಲಾಗೆ ನಿನಗೆಲ್ಲ ಸುತ್ತಾಡಕ್ ಆಗಕ್ಕಿಲ್ಲ, ಅದಕ್ಕೆ ಆರಾಮಾಗೆ ಮನೆಗಿರ್ಲಿ. ಎಲ್ಲೂ ಸುತ್ತಾಡಕ್ ಬ್ಯಾಡ ಅಂತ ಹೇಳ್ತಾಳೆ. ಮನೆಗಿರು ಆರಾಮಾಗಿ. ಮತ್ತಿಂತ ಬಿಸ್ಲಾಗೆ ಸುತ್ತಾಡಕ್ ನಿನ್ ಕೈಲಿ? ಮನೆಗಿರಮ್ಮ. ಯೋನ ನೀನು ಹಂಗೆ ಮಾತಾಡ್ತೀಯ ನಿನ್ ಹೆಂಡತಿ ತರ. ನೀವೆಲ್ಲರೂ ಸುತ್ತೊಡಿಯಕ್ ಹೋಗ್ಬೇಕು, ನಾವ್ ಮನೆಗಿರ್ಬೇಕಲ್ಲೇ. ಅಮ್ಮ ನೀನಿಂತ ಬಿಸ್ಲಾಗ ಏನಾರ ಸುತ್ತೊಡಿಯಕ್ ಬಂದ್ರೆ ಆಮೇಲೆ ಪೇಷಂಟ್ ಆಗಿ ಮೂಲ ಕೂರ್ತೀಯ. ಆಮೇಲೆ ಅಲ್ಲಿಂದಾನೆ ಓದ್ಕೊಂಡ್ ಬರ್ಬೇಕಾಕತ್ ನಿನ್ನ. ಯೋನು ಬೇಡ, ಮನೆಗಿರೋ. ಹೋಗ್ರಿ ಮುದುಕರಾದ್ಮೇಲೆ ಇನ್ನೇನು ಹೇಳು, ಹಿಂಗ್ ಮೂಲೆ ಬಿಸಾಕ್ ಹೋಗ್ತಾ ಇರ್ತೀರಾ. ಯಾವತ್ತಿದ್ರು ಆ ಮುದುಕರುಗಳು ಮೂಲೆಗೆ ಅಲ್ಲ. ಹಂಗಲ್ ಕಣಮ್ಮ. ಅಯ್ಯೋ ಹಂಗೂ ಇಲ್ಲ ಹಿಂಗೂ ಇಲ್ಲ. ಹೋಗ್ತಿದ್ದೀನ ಸುಮ್ ಹೋಗ. ಅಯ್ಯೋ ರೀ, ಅವತ್ತೆ ಯಾಕೆ ಹೇಳ್ತಿ ಬಿಡು. ವಯಸ್ಸಾದ್ರೆ ಅವತ್ತೆ ಮೇಲೆ ಕರ್ಕೊಂಡು ಹೋಗಕ್ಕಾಗಿತ್ತು. ಈಗ ನೀನ್
ಏನಮ್ಮ ಈಗ ಏನ್ ಡಿಸೈಡ್ ಮಾಡೋಣ? ಎಲ್ಲರೂ ಹೋಗೋಕ್ ರೆಡಿನಾ? ನಂದಿನ್ನೇನಾಯ್ತಪ್ಪ, ಎಲ್ಲರೂ ಒಪ್ಕೊಂಡಾರಲ್ಲ ಬರ್ತೀವಿ ಅಂತಂದು. ಇನ್ನೇನು ಈ ಮಜ್ಜಿ ನೋಡ್ಕೊಳ್ಳೋದು ಒಂದು ಒಬ್ರು ಬೇಕಾಗಿತ್ತು. ಮೊಲ್ಲಿನೂ ಬೇಜಾರಾಗಿದ್ದಾಳೆ, ನೋಡ್ಕೊಳ್ಳಲ್ಲ ಅಂತಾಳೆ. ಏನ್ ಮಾಡೋಣ ಅಂತ ಅದ್ನೇ ಯೋಚನೆ ಮಾಡ್ತಾ ಇದೀನಿ. ಮೊಲ್ಲಿನೂ ಕರ್ಕೊಂಡು ಹೋಗೋದೇ, ಇವತ್ತೇ ನೋಡ್ಕೊಳ್ಳೋರು ಯಾರು ಅಂತ ಯೋಚನೆ ಮಾಡ್ತಾ ಇದೀನಿ. ಅಮ್ಮೋರೆ ನನ್ ಮೇಲೆ ಒಂಚೂರು ಕರುಣೆ ತೋರಿಸಿ, ನಾನು ನಿಮ್ ಜೊತೆ ಬರ್ತೀನಿ. ಅಮ್ಮ ಒಂದ್ ಕೆಲಸ ಮಾಡೋಣಮ್ಮ, ಹಂಗಾರೆ ಅಜ್ಜಿ ನೋಡ್ಕೊಳಕ್ಕೆ ಊರಿಂದ ಸರ್ಸನ್ ಬರ ಹೇಳೋಣ. ಸರ್ಸ್ ಬಂದ್ರೆ ಅಜ್ಜಿ ನೋಡ್ಕೊಂತಾಳೆ, ಇನ್ನೇನ್ ತೊಂದ್ರೆ ಇರಲ್ಲ. ಅಲ್ಕಣ ರಮೇಶ, ನಾವ್ ಹಿಂಗೆಲ್ಲ ಸುತ್ತಾಡಕ್ ಹೋಗ್ತಿದೀವಿ, ನೀನ್ ಬಂದ್ ನಮ್ಮ ಮನೆ ನೋಡ್ಕೆ ಅಂತ ಸಾರ್ಸಿಗೆ ಹೇಳಿದ್ರೆ ಅಕ್ಕಿ ಬೇಜಾರಾಗಕ್ಕಿಲ್ಲ. ನನ್ನನ್ನ ಸುತ್ತಾಡಕ್ ಕರಿಯಂಗಿಲ್ಲ, ಇವರು ಮನೆ ನೋಡ್ಕೆ ಬಾ ಅಂತ ಕರೀತಾರೆ, ಅಜ್ಜಿ ನೋಡ್ಕೆ ಬಾ ಕರೀತಾರೆ ಅಂತಂದು ಅಕ್ಕಿ ಬೇಜಾರಾಗಕ್ಕಿಲ್ಲ. ಮತ್ತಿನ್ನೇನ್ ಮಾಡೋದಮ್ಮ, ಮೊಲ್ಲಿನೂ ಬರ್ತೀನಿ ಅಂತಾಳೆ. ಇನ್ನೇನ್ ಮಾಡೋದ್ರ ಅಪ್ಪಯ್ಯರ, ನೀವೇ ಎಲ್ಲರೂ ಹೋಗ್ ಬರ್ರಿ, ನಾನೇ ಮಂತ್ಯಾವ್ ಇರ್ತೀನಿ. ಅಯ್ಯೋ ಅಮ್ಮ, ನೀನ್ ಇಲ್ದಿದ್ರೆ ಹೆಂಗೆ? ನೀನಿದ್ರೆ ಎಲ್ಲಾರ್ನು ಕರೆಕ್ಟ್ ಆಗಿ ನಿಭಾಯಿಸ್ತೀಯ. ನೀನಿಲ್ಲ ಅಂದ್ರೆ ಹೆಂಗೆ ಹೇಳು? ನೀನು ಬರ್ಬೇಕಣಮ್ಮ. ಅದೇನೋ ಸರಿನೇ ಕಣೋ, ಏನ್ ಮಾಡೋದೀಗ? ನಾನುವೇ ಬಂದ್ರೆ ನಿಮ್ಮ ಅಜ್ಜಿನ ಯಾರು ನೋಡ್ಕೊಂಡಾರು? ಅಮ್ಮ ನನ್ನ ಹತ್ರ ಇನ್ನೊಂದು ಐಡಿಯಾ ಐತೆ. ಅಜ್ಜಿನ ಒಂದ್ 4-5 ದಿವಸ ಸರ್ಸನ್ ಮನೆ ಕಳಿಸ್ಬಿಟ್ರೆ. ಅದೇನೋ ಸರಿನೇ ಕಂಡ, ಹೆಂಗೋ ಸಾರ್ಸ ನೋಡ್ಕೊಂತಾಳೆ ಅನ್ನು. ಆದ್ರೆ ನಿಮ್ಮ ಅಜ್ಜಿ ಹೋಗಕ್ ಒಪ್ಕೋಬೇಕಲ್ಲ. ಅತ್ತೆಯವರ, ಅಜ್ಜಿಯವ್ರಿಗೆ ಯಾರಾದ್ರೂ ಮಾತಾಡಕ್ ಸಿಗ್ತಾರೆ ಅಂದ್ರೆ ಹೋಗೋದಕ್ಕೆ ರೆಡಿ ಇರ್ತಾರ ನೋಡ್ರಿ. ಅಲ್ಲಿ ಅಕ್ಕಪಕ್ಕದಾಗ ಯಾರಾದ್ರೂ ಇರ್ತಾರ, ಅಜ್ಜಿ ಇರ್ತಾರಲ್ಲ, ಅವ್ರ ಜೊತೆ ಮಾತಾಡ್ಬೇಕು ಅಂತಾನೆ ಅಜ್ಜಿಯವ್ರಿಗೆ ಹೇಳ್ಬಿಟ್ರೆ ಆಯ್ತು, ಅಜ್ಜಿಯವರು ಹೋಗಕ್ ರೆಡಿಯಾಗಿ ನಿಂತ್ಬಿಡ್ತಾರ. ಅಮ್ಮ 4 ದಿವಸ ಸರ್ಸನ್ ಮನೆಗಂತ ಹೋಗ್ತೀಯ, ಅಲ್ಲಿ ನೀ ಅಕ್ಕಪಕ್ಕದ ಮನೆಗೆ ನಿನ್ ತರನೆಯ ಅಜ್ಜಂದ್ರುಗಳದರಂತೆ, ಮಾತಾಡಕ್ ಚೆನ್ನಾಗಿರ್ತತೆ. ಒಬ್ಳೆ ಇಲ್ಲಿದ್ದೇನ್ ಮಾಡ್ತೀಯಾ? ಹೋಗ್ತೀಯಾ? ಹೋಗ್ತೀನಿ ಬಿಡು, ಮನೆ ಮಂದಿ ಎಲ್ಲ ಹೋದ್ಮೇಲೆ ನಾನು ಒಬ್ಳೆ ಇಲ್ಲಿದ್ದೇನ್ ಮಾಡ್ಲಿ? ಹೋಗ್ತೀನಿ. ಸಾರ್ಸ ನನ್ನ ಮೊಮ್ಮಗಳು ಭಾರಿ ಚೆನ್ನಾಗಿ ನೋಡ್ಕೊಂತಾಳೆ ನನ್ನ. ಅಲ್ಲಿಗೆ ಹೋಗ್ತೀನಿ ಬಿಡು. ಇನ್ನೇನಮ್ಮ, ಮತ್ತೆ ಎಲ್ಲರೂ ಒಪ್ಕೊಂಡ್ ಆತಲ್ಲ, ಅಜ್ಜಿನ ಸರ್ಸನ್ ಮನೆಗೆ ಹೋಗಕ್ಕೆ ಒಪ್ಕೊಂಡ್ ಆತು. ಮತ್ತೆ ಹಂಗಾರೆ ಎಲ್ಲರೂ ಮತ್ತೆ ಹೋಗೋಣ. ಇನ್ನೇನ್ ಮತ್ತೆ ಎಲ್ಲರೂ ಒಪ್ಕೊಂಡ್ ಆತಲ್ಲ, ನಂದಿನ್ನೇನೆ ನಡ್ರಿ ಮತ್ತೆ ಹೋಗೋಣ. ಅಮ್ಮೋರೆ, ಮತ್ ನಾನು ಮತ್ತಿನ್ನೇನ್ ಕೇಳ್ತೀಯ? ಅಜ್ಜಿನ ಸರ್ಸನ್ ಮನೆಗೆ ಹೋಗ್ತೀನಿ ಅಂದ್ಮೇಲೆ ಮತ್ತೆ ನೀನಿದ್ದೇನ್ ಮಾಡ್ತೀಯ? ನೀನು ನಡಿ. ಹಬ್ಬ ಸದ್ಯ ಹೆಂಗ ಅಮ್ಮವ್ರು ಒಪ್ಕೊಂಡ್ರು, ನಾನು ನಿಮ್ ಎಲ್ಲರ ಜೊತೆ ಟ್ರಿಪ್ ಹೋಗ್ತೀನಿ. ಅಯ್ಯೋ ನನ್ಗಂತೂ ಎಷ್ಟು ಖುಷಿ ಆಗ್ತೈತಿ. ಅಮ್ಮ ಹಾಗಾದ್ರೆ ಮತ್ತೆ ನಾನು ಎಲ್ಲ ತಯಾರಿ ಮಾಡ್ಕೊಳ್ಳ. ಹಂಗಾದ್ರೆ ನಾನು ಟಿ ವ್ಯಾನ್ಗೆ ಹೇಳ್ತೀನಿ ಬಾಡಿಗೆಗೆ, ಎಲ್ಲರೂ ಹೋಗ್ಬಿಡೋಣಂತೆ. ಮತ್ತೆ ಅದೆಲ್ಲ ಸರಿನೇ ಕಣ, ಎಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಅತ್ತಿಯವರೇ, ಎಂತ ಗೊತ್ತುಂಟಾ, ಎಂತ ಮಸ್ತ್ ಆಗಿರೋ ಪ್ಲೇಸ್ಗೆ ನಾವು ಹೋಗ್ತಾ ಇದೀವಿ. ಅದೇ ಎಲ್ಲಿಗೆ? ಅಮ್ಮ ಮೀನಾ ಹೇಳಿದ್ಲು, ಎಲ್ಲರೂ ಬೇಸಿಗೆ ಅಲ್ವಾ, ಯಾವ್ದಾದ್ರು ನೀರಿರೋ ಜಾಗಕ್ಕೆ ಹೋದ್ರೆ ಚೆನ್ನಾಗಿರ್ತತಿ ಅಂತ ಹೇಳಿದ್ಲು. ಅದಕ್ಕೆ ಎಲ್ಲಾರು ಸೇರಿ ಗೋವಾಗ್ ಹೋಗೋಣ ಅಂತ ಅನ್ಕೊಂಡಿ ಕಣಮ್ಮ. ಎಲ್ಲರೂ ಗೋವಾಗ್ ಹೋಗಿ ಬೀಚಲ್ಲಿ ನೀರಲ್ಲಿ ಆಟ ಆಡ್ಬೋದು ಅಂತಂದು ಮೀನಾ ಹೇಳಿದ್ಲು. ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿವಿ. ಗೋವಾನ? ಮಸ್ತಾಗೈತ್ ಬಿಡ್ಲ ಸುರೇಶ. ಅಲ್ಕಣ ಸುರೇಶ, ಎಲ್ಲರೂ ಕುಟುಂಬ ಸಮೇತ ಹೋಗ್ತಿದೀವಿ ಅಂದ್ಮೇಲೆ ಎಲ್ಲಾರು ದೇವಸ್ಥಾನಕ್ಕೆ ಯಾವ್ದಾದ್ರು ಇದಕ್ಕೆ ಧರ್ಮಕ್ಷೇತ್ರಕ್ಕೆ ಹೋಗ್ ಬರೋಣ ಅಂದ್ರೆ ನೀನ್ ನೋಡಿದ್ರೆ ಗೋವಾಗ್ ಹೋಗೋಣ ಅಂತಿದ್ಯಲ್ಲೋ. ಅಮ್ಮ, ನೀನು ಧರ್ಮಕ್ಷೇತ್ರ ಸುತ್ತಾಡೋದೆಲ್ಲ ಈ ಬಿಸಿಲೆಲ್ಲ ಹೋದ್ಮೇಲೆ ಇಟ್ಕ. ಈಗಿಂತ ಬಿಸಿಲಿಗೆ ಧರ್ಮಕ್ಷೇತ್ರಗಳೆಲ್ಲ ಸುತ್ತಾಡಕ್ಕಾದೀತೆ? ಈಗ ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡಕ್ ಹೋಗ್ತಾ ಇರೋದು ಆತಾ. ಏನಪ್ಪ ನಿಮ್ ಖುಷಿನೆಲ್ಲ ನಾನ್ ಯಾಕೆ ತಡೀಲಿ? ಸರಿ ಆತು. ಸರಿ, ಹಂಗಾರೆ ನಾನು ಇವತ್ತು ಟಿಟಿನ ಬುಕ್ ಮಾಡ್ತೀನಿ, ಮತ್ ನಾಳೆನೆ ಹೊರಟ್ಬಿಡೋಣ. ಹಂಗೆ ಮಾಡು. ಎಲ್ಲ ಹೋಗೋದಕ್ಕೆ ಏನೇನ್ ಬೇಕ ಎಲ್ಲ ತಯಾರಿ ಮಾಡ್ಕ. ತಿನ್ನಕ್ ಪನ್ನಕ್ಕೆ ಅಲ್ಲಿ ಸಿಗ್ತವೋ ಸಿಗಲ್ವೋ ಗೊತ್ತಿಲ್ಲ. ಅದನ್ನೆಲ್ಲ ಮಾಡ್ಕೊಂಡ್ ಇಟ್ಕೊಂಡ್ಬಿಡು. ಒಂದಿಟ್ಟು ಅವೇನೋ ರೊಟ್ಟಿ ಪಲ್ಯ ಏನೋ ತಟ್ಕೊಂತಿಯಲ್ಲ ನೀನು, ಪುಡಿ ಚಟ್ನಿ ಅಂತವಿಂತವೆಲ್ಲ ಮಾಡ್ಕೊಂಡು ಅದೇನೋ ಸೀಪಾಯಿಗಳೆಲ್ಲ ಮಾಡ್ಕ. ಚೆನ್ನಾಗಿರ್ತತಿ ತಿನ್ನಕ್. ಅಲ್ಲೆಲ್ಲರ ಗಾಳಿ ನಿಲ್ಸಿ ಎಲ್ಲರೂ ಒಟ್ಟು ಹುಡ್ಕೊಂಡ್ ತಿನ್ನಕ್ ಬರ್ತತಿ. ಆಮೇಲೆ ಅಲ್ಲಿ ಹೋದಾಗ ಹೋಟ್ಲುಗಳು ಒಂದಿದ್ರೆ ಒಂದಿರಲ್ಲ, ನಾವು ಊಟ ಸಿಗ್ತತೋ ಸಿಗಲ್ವೋ ಅದನ್ನು ಗೊತ್ತಿರಲ್ಲ. ಹೆಂಗಾರ ಆಗ್ಲಿ ಎಲ್ಲ ತಯಾರಿನೂ ಮಾಡಿಟ್ಕ. ಸರಿ ರೀ ಅತ್ತೆಯವರ, ಎಲ್ಲಾನು ತಯಾರಿ ಮಾಡ್ಕೊಂತೇನ್ರಿ. ಮಲ್ಲಿ, ನೀನು ಒಂದೀಟ್ ಹೋಗಿ ಸಹಾಯ ಮಾಡವಳಿಗೆ, ಎಲ್ಲದನ್ನು ಒಬ್ಳೆ ಮಾಡ್ಕೊಳಕ್ ಆಗಕ್ಕಿಲ್ಲ. ವಾ ಸರಿ ಅಮ್ಮರೇ, ಅದಕ್ಕೇನಂತೆ? ಹಂಗಾದ್ರೆ ಎಲ್ಲಾರು ನಾಳೆ ಗೋವಾ ಟ್ರಿಪ್ಗೆ ರೆಡಿನಾ? ರೆಡಿ.